ಬಳ್ಳಾರಿ ಬ್ಯಾನರ್ ಗಲಾಟೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿಯೂ ಕೂಡ ಈ ವಿಚಾರದ ಬಗ್ಗೆ ಕೋಲಾಹಲ ಎದ್ದಿದೆ. ಶಾಸಕ ನಾಗೇಂದ್ರ ಮತ್ತೆ ಭರತ್ ರೆಡ್ಡಿ ಆಗಿರ್ಬೋದು ಮತ್ತೆ ಜನಾರ್ದನ ರೆಡ್ಡಿ ಆಗಿರ್ಬೋದು, ಇವರ ಮೂವರ ವಿಚಾರ ಏನಿದೆ ಅದೇ ವಿಚಾರ ಸದನದಲ್ಲಿ ಇವತ್ತು ಕೂಡ ಮಾತಿನ ಫೈರಿಂಗ್ಗೆ ಕಾರಣ ಆಗಿದೆ. ಬಳ್ಳಾರಿಯಲ್ಲಿ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಹತ್ಯೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಈಗ ಅದೇ ವಿಚಾರ ಸದನದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಸದನದಲ್ಲಿ ಕೋಲಾಹಲ ಎಬ್ಸಿದೆ. ಶಾಸಕ ನಾಗೇಂದ್ರ ಜನಾರ್ದನ ರೆಡ್ಡಿ ನಡುವೆ ಮಾತಿನ ಫೈರಿಂಗ್ ಆಗಿದೆ. ಬಳ್ಳಾರಿ ಗಲಾಟೆಗೆ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ಹೇಳಿ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಗನ್ ಮ್ಯಾನ್ಗಳು ಕಾರಣ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ನಿನ್ನೆ ಮಾತಾಡಿದ್ರು ಜನಾರ್ದನ ರೆಡ್ಡಿ ಸದನದಲ್ಲಿ. ನಿನ್ನೆ ಈ ರೀತಿಯಾಗಿ ರೆಡ್ಡಿ ಸಿಡಿದಿದ್ರು. ಅದೇ ವಿಚಾರವಾಗಿ ಇಂದು ಶಾಸಕ ಬಿ ನಾಗೇಂದ್ರ ಮಾತನಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರು ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಇದು ದಾರಿ ತಪ್ಪಿಸುವ ಕೆಲಸ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ಡಿ ಹಾಗೂ ಬಿ ನಾಗೇಂದ್ರ ಇಬ್ಬರ ನಡುವೆ ತೀವ್ರ ವಾಕ್ಸಮರ ನಡೆದಿದೆ. ನಂದಲ್ಲ ತಪ್ಪು ನಿಂದು, ನಿಂದಲ್ಲ ತಪ್ಪು ನಂದು, ನೀನು ಹಾಗೆ ಮಾಡಿದೀಯಾ, ನೀನು ಹೀಗೆ ಮಾಡಿದ್ಯಾ, ಅವಾಗ ನೀನು ಏನು ಮಾತಾಡಿದ್ದೆ, ಈಗ ಏನು ಮಾತನಾಡ್ತಾ ಇದೀಯಾ, ಎಲ್ಲ ಸುಳ್ಳು ಮಾಹಿತಿ ಹೇಳ್ತಾ ಇದೀಯಾ. ಬಳ್ಳಾರಿ ಗಲಾಟೆ ಈಗ ಸದನದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಬಿ ನಾಗೇಂದ್ರ ಮಾತನಾಡಿದ್ದಾರೆ ಇವತ್ತು. ನಿನ್ನೆ ಜನಾರ್ದನ ರೆಡ್ಡಿ ಮಾತನಾಡಿದ್ರು. ಈ ಬ್ಯಾನರ್ ಗಲಾಟೆಗೆ ಯಾರು ಕಾರಣ, ನಿಜವಾಗಿಯೂ ಕೂಡ ಯಾರ ಕೈವಾಡ ಇದೆ, ಯಾರು ಏನು ಮಾಡಿದ್ರು, ಇದ್ರ ಬಗ್ಗೆ ಆರೋಪ ಪ್ರತ್ಯಾರೋಪ ಸದನದಲ್ಲಿ ಬಂದಿದೆ. ನಿನ್ನೆ ಜನಾರ್ದನ ರೆಡ್ಡಿ ಮಾತನಾಡಿದಂಥ ಮಾತಿಗೆ ಇಂದು ಬಿ ನಾಗೇಂದ್ರ ಮಾತನಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಕೆಲ ಕಾಲ ಸದನನೇ ಒಂದು ರೀತಿಯಲ್ಲಿ ಗದ್ದಲ ಗೊಂದಲ ಉಂಟಾಗ್ಬಿಡ್ತು. ಈ ಇಬ್ಬರ ಮಾತಿಂದ ಸದನದಲ್ಲಿ ಜೋರಾಗಿ ಮಾತುಕತೆ ನಡೆದಿದೆ. ಸವಾಲುಗಳು ಹಾಕೊಳ್ಳೋ ರೀತಿಯಲ್ಲಿ ನಡೆದಿದೆ. ನೀವು ಗಮನಿಸ್ತಾ ಇರ್ಬೋದು ಸದನದಲ್ಲಿ ಏನೇನಾಯ್ತು. ನಾಗೇಂದ್ರ ಮತ್ತೆ ಜನಾರ್ದನ ರೆಡ್ಡಿ ಏನು ಮಾತನಾಡ್ಕೊಂಡ್ರು ಗಮನಿಸಿ ನೀವೇ. ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನು ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ. ಬಟ್ ನಮ್ಮ ಶಾಸಕರವರು, ನಮ್ಮ ಶಾಸಕರನ್ನ ನೀನ್ ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವ್ ಯಾವ ಪ್ರಪಂಚದಲ್ಲಿ ಇದೀವಿ? ಇವಾಗ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ ಏನಣ್ಣ, ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಒಂದ್ ನಿಮಿಷ ಅಲ್ಲ ಅಂತಿಲ್ಲ, ನಾನೇನು ಮಾತಾಡಿಲ್ಲ. ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರ, ನನ್ನ ಸರ್ಕಾರ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ಮೌನವಾಗಿ ನಾವು ಕೇಳಿದೆ ಅಲ್ಲ ಅಣ್ಣ, ನಾನು ಹೇಳಿದ್ದೀನಿ. ನಾನು ಮೌನವಾಗಿ ಜನಾರ್ದನ್ ರೆಡ್ಡಿ ಅವರೇ ಅಲ್ಲ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ ಯಾಕೆ ನೋಡ್ತೀರಿ? ಅದೇ ಪ್ರಾಬ್ಲಮ್ ಇಲ್ಲ, ಇರಬೇಕು. ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ
ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ನಾನು ಸದಸ್ಯರಿಗೆ ಆಯ್ತು, ಮುಗಿಸ್ಲಿ ಅವ್ರು, ಮುಗಿಸ್ಲಿ ಅವ್ರು, ಮುಗಿಸ್ಲಿ ಅವರು. ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ವಾಲ್ಮೀಕಿ ಈಗ ಇವತ್ತು ನೀನು ಅಲ್ಲ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತ್ರದಲ್ಲಿ ಇದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.